ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಆ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಮನೆ ದೇವ್ರಿಗೆ ಹೋಗೋಕೆ ಮುಂಚೆ ನಾವು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗ್ಗೆ 3 ಗಂಟೆಗೆ ಎದ್ದಿದ್ದೆ. ಅದಕ್ಕೆ ನನಗೆ ತುಂಬಾ ನಿದ್ದೆ ಬರ್ತಾ ಇತ್ತು. ಬೆಳಗ್ಗೆ ನಾವು ಮನೆ ಬಿಟ್ಟಿದ್ದು 5 ಗಂಟೆಗೆ. ನಾವು ದೇವಸ್ಥಾನಕ್ಕೆ ಹೋಗೋ ದಿನ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವತ್ತಿನ ದಿನ ಮಳೆ ಬರ್ತಾ ಇತ್ತು. ಸೊ ನಾವು ಮನೆ ಬಿಟ್ಟಿದ್ದು 5 ಗಂಟೆ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ 8 ಗಂಟೆ ಒಳಗೆ ನಾವು ರೀಚ್ ಆಗಿದ್ವಿ. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸಂಡೇ, ಆದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಟ್ರಾಫಿಕ್ ಏನು ಇರಲಿಲ್ಲ. ಆರಾಮಾಗೆ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ಫೈನಲಿ ನಾವು ನಂಜನಗೂಡಿಗೆ ನಾವು ತಲುಪಿದ್ದೀವಿ. ನಾವು ಬೇಗನೆ ದೇವಸ್ಥಾನ ರೀಚ್ ಆಗಿರೋದ್ರಿಂದ ರಶ್ ಏನು ಇರಲಿಲ್ಲ, ನೀವೇ ನೋಡ್ಬೋದು. ನಂಜನಗೂಡಲ್ಲಿ ಫಸ್ಟು ನಾವು ಹೊಳೆ ಹತ್ರ ಪೂಜೆ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟು ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ವೀಕೆಂಡಲ್ಲಿ ಏನಾರ ನೀವು ಲೇಟಾಗೆ ದೇವ ದರ್ಶನ ಮಾಡ್ತೀರಾ ಅಂದರೆ ತುಂಬಾ ರಶ್ ಇರುತ್ತೆ. ಸೊ ನೀವು ಬೇಗನೆ ದೇವಸ್ಥಾನಕ್ಕೆ ಹೋದರೆ ರಶ್ ಏನಿರಲ್ಲ, ಜನ ಏನು ಇರಲಿಲ್ವಲ್ಲ. ಅದರಿಂದ ನಾನು ಆರಾಮಾಗೆ ವಿಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ. ಸೊ ನೀವು ನೋಡ್ಬೋದು ದೇವಸ್ಥಾನ ಎಷ್ಟು ಖಾಲಿಯಾಗಿದೆ ಅಂತ. ಸೊ ಆರಾಮಾಗೆ ದೇವ ದರ್ಶನ ಮಾಡಿದ್ವಿ. ನೀವೇ ನೋಡ್ಬೋದು ದೇವಸ್ಥಾನ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ. 1 ಅವರ್ ಒಳಗೇನೆ ನಮಗೆ ದೇವ್ರ ದರ್ಶನ ಆಗೋಯ್ತು. ನಂಜನಗೂಡಿಗೆ ಬಂದು ದೇವ್ರ ದರ್ಶನ ಎಲ್ಲ ಆದಮೇಲೆ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವಾ. ಅದಕ್ಕೆ ನಾನು ಕೂಡ ಕೆಲವೊಂದು ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊಂಡೆ. ನಾವು ಬೆಳಗ್ಗೆ ಮನೆ ಬೇಗ ಬಿಟ್ಟಿರೋದ್ರಿಂದ ನಾವು ತಿಂಡಿ ತಿನ್ನೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ನಾವು ಹೋಟೆಲ್ ಆಶೀರ್ವಾದ್ ಗ್ರ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಈ ರೆಸ್ಟೋರೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ನೀಟಾಗೆ ಮತ್ತು ಕ್ಲೀನಾಗಿ ಇಟ್ಕೊಂಡಿದ್ರು. ಆ ರೆಸ್ಟೋರೆಂಟಲ್ಲಿ ಏನೇನು ತಿಂಡಿಗಳೆಲ್ಲ ಇರುತ್ತೆ ಅಂತ ಅಲ್ಲೇ ಡಿಸ್ಪ್ಲೇ ಮಾಡಿ ಇಟ್ಟುಬಿಟ್ಟಿದ್ರು. ಸೊ ಓವರಾಲ್ ಈ ರೆಸ್ಟೋರೆಂಟ್ ಹೇಗಿದೆ ಅಂತ ನೀವೇ ನೋಡ್ಬೋದು. ಸೊ ಈ ರೆಸ್ಟೋರೆಂಟಲ್ಲಿ ಫುಡ್ಡು ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಯೂಶಲಿ ಇಷ್ಟು ಬೇಗ ನಾನು ತಿಂಡಿ ತಿನ್ನಲ್ಲ, ಅದರಿಂದ ನಾನು ಇಡ್ಲಿ ವಡೆನ ತೊಗೊಂಡೆ. ಇಡ್ಲಿ ವಡೆ ನನಗೇನು ಹೆವಿ ಅಂತ ಅನಿಸಲ್ಲ, ಅದಕ್ಕೆ ನಾನು ಅದನ್ನೇ ತಿಂದೆ. ನಂಜನಗೂಡಿಂದ ನಮ್ಮ ಮನೆ ದೇವ್ರಿಗೆ ಹೋಗೋಕೆ 1.5 ಇಲ್ಲಾಂದರೆ 2 ಅವರ್ಸ್ ಒಳಗೆ ನಾವು ದೇವಸ್ಥಾನ ರೀಚ್ ಆಗ್ತೀವಿ. ಈಗ ಮೈಸೂರಲ್ಲಿ ನಾನು ಪ್ಯಾಲೇಸ್ ಮತ್ತು ಚರ್ಚ್ನ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ಮೊದಲಿಂದನೂ ಮೈಸೂರಿಗೆ ಬರೋದಂದರೆ ತುಂಬಾ ಇಷ್ಟ. ನನಗೆ ಮೈಸೂರು ಫೇವ್ರೇಟ್ ಪ್ಲೇಸು. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನನಗೆ ಮೈಸೂರು ಅಂದರೆ ತುಂಬಾ ಇಷ್ಟ. ನಾನು ಜಾಸ್ತಿ ಮೈಸೂರಿಗೆ ನಾನು ಹೋಗಿರೋದು. ಫೈನಲಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ನಾವು ರೀಚ್ ಆಗಿದ್ದೀವಿ. ನಮ್ಮ ಮನೆ ದೇವ್ರು ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಚಿಕ್ಕಮ್ಮ ದೇವಿ ದೇವಸ್ಥಾನ ಇದೆ. ಸೊ ಅಲ್ಲೂ ಕೂಡ ನಾವು ದೇವ ದರ್ಶನ ಮಾಡಿದ್ವಿ. ದೇವಸ್ಥಾನದ ಹತ್ರ ಸುತ್ತಮುತ್ತ ಹೇಗಿದೆ ಅಂತ ಇವಾಗ ನೀವೇ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ದೇವಸ್ಥಾನ ಏನು ರಶ್ ಏನು ಇರಲಿಲ್ಲ, ಯಾಕೆಂದರೆ ಸಂಡೇ ಆಗಿತ್ತಲ್ವಾ. ಸೊ ಅದರಿಂದ ಏನು ಜಾಸ್ತಿ ಜನ ಏನು ಇರಲಿಲ್ಲ. ಸೋಮವಾರ ಮಂಗಳವಾರ ಆಗಿದ್ರೆ ತುಂಬಾ ಜನ ಇರ್ತಾಯಿದ್ರು. 2 ದೇವಸ್ಥಾನದ್ದು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಕಲ್ಯಾಣಿ ಇತ್ತು. ಕಲ್ಯಾಣಿಗೂ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ. ಈಗ ನಾನು ದೇವ್ರ ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ವೆದರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು ಗೈಸ್. ನನಗಂತೂ ಈ ಥರ ವೆದರ್ ತುಂಬಾ ಇಷ್ಟ. ಸೊ ಈ ಟೈಮಲ್ಲಿ ನನಗೆ ಐಸ್ ಕ್ರೀಮ್ ಏನಾರ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನಾವು ನಮ್ಮೂರಿಗೆ ಬಂದಾಗ ಅಲ್ಲಿ ಯಾವುದೇ ದೇವಸ್ಥಾನಗಳೆಲ್ಲ ಇರುತ್ತೋ ಅಲ್ಲೆಲ್ಲ ನಾವು ಹೋಗ್ತೀವಿ. ಅಲ್ಲಿ ಪೂಜೆ ಮಾಡಿಸ್ತೀವಿ. ಆವತ್ತಿನ ದಿನ ಪೂರ್ತಿ ಟೆಂಪಲ್ ರನ್ನು. ಸೊ ನೆಕ್ಸ್ಟು ನಾನು ನಾಗಪ್ಪಂಗೆ ನಮಸ್ಕಾರ ಮಾಡಿಕೊಂಡೆ. ನಮ್ಮೂರಲ್ಲಿ ಮಾರಮ್ಮ ದೇವಿ ಇದೆ, ಅದಕ್ಕೂ ಕೂಡ ನಾವು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆ ಹೆಣ್ದೇವ್ರು ಬಂದು ಆಂಕುಪ್ಪಮ್ಮ. ಚೆನ್ನಾಗೆ ಪೂಜೆ ಎಲ್ಲ ಆದಮೇಲೆ ಈವ್ನಿಂಗು ನಾನು ಐಸ್ ಕ್ರೀಮ್ ತಿಂದು ನನ್ನ ಡೇ ಕಂಪ್ಲೀಟ್ ಮಾಡಿದೆ. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.